ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳು ಸ್ಕೂಲಿಂದ ಬೇಗನೆ ಬಂದರು. ಹಾಫ್ ಡೇ ಇತ್ತಲ್ಲ, ಸೊ ಹೀಗಾಗಿ ಇಲ್ಲಿ ನೋಡಿ ಬೆಡ್ರೂಮಲ್ಲಿ ಇಬ್ಬರು ಆಟ ಆಡ್ತಾ ಇದ್ದಾರೆ. ಅವ್ರವ್ರ ಗೊಂಬೆ ತೊಗೊಂಡು ಅವ್ರು ಆಟ ಆಡ್ತಾ ಇದ್ರು. ನಾನು ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೆ. ಹಂಚಿಟ್ಟು ಬಂದಿದ್ದೀನಿ. ಶೇಂಗಾ ಹುರಿಬೇಕು, ಅದಕ್ಕೆ ಮಧ್ಯಾಹ್ನದ ಅಡುಗೆಯಲ್ಲಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ, ಬದನೆಕಾಯ್ದು. ಸೊ ಹೀಗಾಗಿ ಅದಕ್ಕೆ ಮಾಡೋದಕ್ಕೆ ಫಸ್ಟು ನಾನು ಶೇಂಗಾ ಹುರಿತಾ ಇದ್ದೀನಿ. ಇಲ್ಲಿ ಆ ಶೇಂಗಾ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅದನ್ನು ತಣ್ಣಗಾಗಬಿಟ್ಟು ಇಲ್ಲಿ ನೋಡಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಈರುಳ್ಳಿ, ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಿಶಿನ, ಹುಣಸೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಸ್ವಲ್ಪ ಚಿಲ್ಲಿ ಪೌಡ್ರು, ಹಾಗೆ ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಶೇಂಗಾ ಇಟ್ಕೊಂಡಿದ್ನಲ್ಲ ಆರಕ್ಕೆ, ಅದನ್ನು ತೊಗೊಂಡು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಸಿಪ್ಪೆ ಎಲ್ಲ ಬಿಡಿಸಿದಾದ್ಮೇಲೆ ಈಗ ಅದನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನು ರುಬ್ತಾ ಇದ್ದೀನಿ. ಈಗ ರುಬ್ಬಿದಾದ್ಮೇಲೆ ಮಸಾಲೆ ರೆಡಿ ಆಯಿತು. ಹಾಗೆ ನಾನು ಇಲ್ಲೊಂದು ಪಾತ್ರೆ ತೊಗೊಂಡು ಅದಕ್ಕೆ ಉಪ್ಪು ಹಾಕಿ ನಾನು ಬದನೆಕಾಯಿನ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ನಾವು ಉಪ್ಪು ಹಾಕಿದ ನೀರಲ್ಲಿ ಇದನ್ನು ಹಾಕ್ತೀನಿ. ಹಾಕಿದಾದ್ಮೇಲೆ ಅದಕ್ಕೆ ನಾನು ಇಟ್ಟಿದ್ನೆಲ್ಲ ಮಸಾಲೆ ರೆಡಿ ಮಾಡಿ ಆ ಮಸಾಲೆನ ಈಗ ಫಿಲ್ ಮಾಡಿ ಈ ಥರ ಎಲ್ಲದಕ್ಕೂ ಫಿಲ್ ಮಾಡಿ ಒಂದು ಸೈಡ್ ಇಟ್ಕೊಂಡು ಈಗ ಒಂದು ಕಡಾಯಿ ತೊಗೊಂಡು ನಾನು ಆ ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಈರುಳ್ಳಿನ. ಆ ಈರುಳ್ಳಿನ ಈಗ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ನಾನು ಅಲ್ಲಿ ಚಿಲ್ಲಿ ಪೌಡ್ರನ್ನ ಮಿಕ್ಸಿ ಜಾರಲ್ಲಿ ಕಡಿಮೆ ಹಾಕಿದ್ದೆ ಮಸಾಲೆಗೆ. ಸೊ ಹೀಗಾಗಿ ಇಲ್ಲಿ ಸ್ವಲ್ಪ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ, ಮೇಲ್ಗಡೆ ಹಿಡ್ಕೊಳ್ಳುತ್ತೆ. ಸೊ ಹೀಗಾಗಿ ಈಗ ನಾನು ಮಸಾಲೆ ಫಿಲ್ ಮಾಡಿರುವಂಥ ಬದನೆಕಾಯಿನ ಈ ಥರ ಮಾಡಿ ಈಗ ಬೇಯಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿದಾದ್ಮೇಲೆ ಇದಕ್ಕೆ ನಾವು ಉಳಿದಿರೋ ಮಸಾಲೆ ಇರುತ್ತಲ್ಲ ಆ ಮಸಾಲೆನೂ ಕೂಡ ಹಾಕಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಈಗ ನೋಡಿ ಮಸಾಲೆ ಹಾಕ್ತಾ ಇದ್ದೀನಿ ನಾನು. ಇದು ಜಾರಲ್ಲಿ ಮಸಾಲೆ ಹಾಕಿ ಅದನ್ನು ಜಾರಲ್ಲಿರುವ ಮಸಾಲೆ ಕ್ಲೀನಾಗಿ ನೀರು ಹಾಕಿ ತೊಳೆದು ಅದನ್ನು ಕೂಡ ಇದಕ್ಕೆ ಸೇರಿಸಿ ಆಮೇಲೆ ಇನ್ನೊಂದು ಚೂರು ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ಉಪ್ಪು ಸೇರಿಸಿ ಮತ್ತು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಈ ಥರ ಗರಂ ಮಸಾಲ ಹಾಕಿದರೆ. ಈಗ ನೋಡಿ ಒಂದು ಕುದಿ ಬೇಯಿಸ್ಬೇಕು ಇದನ್ನು ಚೆನ್ನಾಗಿ. ಫುಲ್ ಮೆತ್ತಗಾಗೋವರೆಗೂ ಬೇಯಿಸಬೇಡಿ ಬದನೆಕಾಯಿನ, ಸ್ವಲ್ಪ ಗಟ್ಟಿನೇ ಇರಲಿ, ಅಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ನೋಡಿ ರೆಡಿ ಆಯಿತು ಎಣ್ಗಾಯಿ ಪಲ್ಯ. ಹಾಗೆ ಇದನ್ನು ನಾನು ಈಗ ಸೈಡಿಗೆ ಇಟ್ಕೊಂಡು ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಚಪಾತಿ ಅಥವಾ ರೊಟ್ಟಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಹೀಗಾಗಿ ನಾನು ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ. ಅದಕ್ಕೆ ಇಲ್ಲಿ ಚಪಾತಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ಆಯಿತು ಫ್ರೆಂಡ್ಸ್. ಹಸ್ಬೆಂಡ್ ಕೂಡ ಆಫೀಸಿಂದ ಊಟಕ್ಕೆ ಬಂದರು. ಹೀಗಾಗಿ ಮಕ್ಕಳಿಗೆ ಅವರಿಗೆ ನಾನು ಇಲ್ಲಿ ಊಟಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದಾರೆ.
ಧನ್ಯನೇ ಇವತ್ತು ದೇವ್ರಿಗೆ ದೀಪ ಹಚ್ಕೊಂಡ್ಳು ಸಂಜೆ. ಸಂಜೆ ದೇವರಿಗೆಲ್ಲ ದೀಪ ಹಚ್ಚಿ ಇಲ್ಲಿ ಇಬ್ಬರು ಸೇರಿ ಹೋಮ್ವರ್ಕ್ ಮಾಡ್ತಾ ಕೂತ್ಕೊಂಡ್ರು. ಹಾಗೆ ನಾನು ಸ್ವಲ್ಪ ಅವ್ರ ಜೊತೆ ಕೂತ್ಕೊಂಡು ಆಮೇಲೆ ನಾನಿಲ್ಲಿ ಬಟ್ಟೆ ಹಾಕಬೇಕಿತ್ತು, ಮೇಲೆ ಮಷೀನಿಗೆ ಬಟ್ಟೆ ಇತ್ತು. ಸೊ ಹೀಗಾಗಿ ನಾನು ಬಟ್ಟೆ ಹಾಕೋಕ್ಕಿಲ್ಲಿ ನಮ್ಮ ಟೆರಸಿಗೆ ಬಂದಿದ್ದೀನಿ. ಅವ್ರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ನಾನು ಟೆರಸಿಗೆ ಬಂದು ಮೊದಲಿರೋ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಈಗ ನಾನು ಹಾಕಿರೋ ಬಟ್ಟೆ ಹಾಕ್ತಾ ಇದ್ದೀನಿ. ಇಲ್ಲಿ ಮಳೆಗೆ ಬೇಗ ಒಣಗೋದೇ ಇಲ್ಲ ಫ್ರೆಂಡ್ಸ್ ಬಟ್ಟೆ ಎಲ್ಲ. ಸೊ ಹೀಗಾಗಿ 2-3 ದಿನ ಟೈಮ್ ಬೇಕು, ಮತ್ತು ಎಕ್ಸ್ಟ್ರಾ ಬಟ್ಟೆಗಳು ಇರಲೇಬೇಕು ನಮಗೆ. ಹೀಗಾಗಿ ಅಲ್ಲೇ ಬಿಟ್ಬಿಡ್ತೀನಿ ನಾನು 2-3 ದಿನ, ಆಮೇಲೆ ತಗೊಂಡು ಬರ್ತೀನಿ ಹಾಕಿ. ಸುಮಾರು ಪ್ಲೇಸ್ ಇದೆ. 'ಒಣಗಿರೋ ಬಟ್ಟೆ ಎಲ್ಲ ತಂದು ನಾನು ಆವಾಗಲೇ ಎಲ್ಲ ಮಡಚಿಟ್ಕೊಂಡೆ ಫ್ರೆಂಡ್ಸ್. ಈಗ ನೈಟ್ ಊಟಕ್ಕೆ ನಾನು ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಬೇಳೆನ ಎರಡು ನೀಟಾಗಿ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿದಾದಮೇಲೆ ಲವಂಗ, ಚಕ್ಕೆ, ಹಾಗೆ ಚಕ್ರ ಮೊಗ್ಗು, ಕಾಳುಮೆಣಸು ಎಲ್ಲ ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿ ಈಗ ನಾನು ಇದಕ್ಕೆ ತರಕಾರಿ ಅನ್ನೋಕ್ಕೆ ಆಲೂಗಡ್ಡೆ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಲ್ಲ, ಸೊ ಹೀಗಾಗಿ ಆಲೂಗಡ್ಡೆ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆ ಹಾಕಿ ಅದಕ್ಕೆ ಅರಿಶಿನ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡಿದೆ. ಹಾಗೆ ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸಿದಾದ್ಮೇಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ MTR ಅವರ ಬಿಸಿಬೇಳೆ ಬಾತ್ ಪೌಡ್ರನ್ನ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಸೊ ಹೀಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಹಾಗೆ ನಾನು ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಟೊಮೆಟೊ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಅದನ್ನು ಫ್ರೈ ಮಾಡಿಕೊಂಡು ನಾನು ಇಲ್ಲಿ ನೆನೆ ಹಾಕಿದಂಥ ಅಕ್ಕಿ ಮತ್ತು ಬೇಳೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕಿದೆ. ಈಗ ನೀರು ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಜಾಸ್ತಿನೇ ಹಾಕಿ ಸ್ವಲ್ಪ ಮೆದುವಾಗಿ ಬೇಯಿಸ್ಬೇಕಲ್ಲ, ಹೀಗಾಗಿ ಮತ್ತು ಹುಣಸೆ ರಸ ಮತ್ತು ಉಪ್ಪು ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಇದನ್ನು ಒಂದು 4-5 ವಿಸಿಲ್ ಬರೋ ತನಕ ನಾನು ಈಗ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೆದುವಾಗಿ ಬೇಯಬೇಕಿದು. ಈ ಥರ ಬೆಂದಿದೆ. ಈಗ ನಾನು ಇನ್ನೊಂದು ಬೌಲಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು, ಇದು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ಒಗ್ಗರಣೆ ಕೊಡೋಕ್ಕಿಲ್ಲಿ ನಾನು ಒಗ್ಗರಣೆಗೆ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಬಿಸಿ ಆದಮೇಲೆ ಜೀರಿಗೆ ಮತ್ತು ಕರಿಬೇವು ಹಾಗೆ ಒಣಮೆಣಸು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಫ್ಲೇವರು ತುಪ್ಪದ್ದು. ಸೊ ಹೀಗಾಗಿ ಈ ಥರ ಒಗ್ಗರಣೆ ಕೊಟ್ಟೆ ನಾನು. ಒಗ್ಗರಣೆ ಕೊಟ್ಟಾದಮೇಲೆ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇದು ರೆಡಿ ಆಯಿತು ಬಿಸಿಬೇಳೆ ಬಾತು. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು, ಎಲ್ರಿಗೂ ಇಷ್ಟ ಆಯಿತು. ಹಾಗೆ ನಾನು ಕಿಚನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಹಿಂದಿಂದೇನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡೇ ಮಲ್ಕೊಂಡ್ಬಿಡ್ತೀನಿ ನಾನು ನೈಟು. ಹೀಗಾಗಿ ಇಲ್ಲಿ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗಾಗಿ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನಮಸ್ಕಾರ.